ಆಕಾಶವಾಣಿ ಚಿತ್ರದುರ್ಗ. ರಾಷ್ಟ್ರೀಯ ವಿಜ್ಞಾನ ದಿನದ ಸಂದರ್ಭದಲ್ಲಿ ಹಿರಿಯೂರು ತಾಲೂಕು ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಾಧ್ಯಮಿಕ ವಿಭಾಗದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ನಾಟಕ ಸುಸ್ಥಿರ ಅಭಿವೃದ್ಧಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಂದು ದಿನಾಂಕ ಫೆಬ್ರವರಿ 28, 2026. ಈ ದಿನದ ವಿಶೇಷ ರಾಷ್ಟ್ರೀಯ ವಿಜ್ಞಾನ ದಿನ. ಮೊದಲನೆಯದಾಗಿ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತಿದೆ. ಭಾರತೀಯ ಮಹಾನ್ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ರವರು ರಾಮನ್ ಪರಿಣಾಮದ ಆವಿಷ್ಕಾರವನ್ನು ಪ್ರಕಟಿಸಿದ ದಿನವಾಗಿದೆ. ಇದು ರಾಮನ್ ಎಫೆಕ್ಟ್ ಎಂದೇ ಪ್ರಸಿದ್ಧವಾಗಿದೆ. 1928 ಫೆಬ್ರವರಿ 28ರಂದು ರಾಮನ್ ಪರಿಣಾಮವನ್ನು ಪ್ರಕಟಿಸಿದರು. ಈ ಆವಿಷ್ಕಾರಕ್ಕೆ ಅವರಿಗೆ 1930ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಲಭಿಸಿತು. ರಾಮನ್ ಪರಿಣಾಮದ ಸ್ಮರಣಾರ್ಥ ಮತ್ತು ಸರ್ ಸಿ.ವಿ. ರಾಮನ್ ರವರ ಗೌರವಾರ್ಥ ಪ್ರತಿ ವರ್ಷ ಫೆಬ್ರವರಿ 28ನ್ನು ರಾಷ್ಟ್ರೀಯ ವಿಜ್ಞಾನ ದಿನವಾಗಿ 1987ರಿಂದ ಭಾರತದಲ್ಲಿ ಆಚರಿಸಲಾಗುತ್ತಿದೆ. ವಿಜ್ಞಾನವು ದೇಶದ ಪ್ರಗತಿಯ ಮೂಲಸ್ತಂಭವಾಗಿದ್ದು, ಯುವ ಜನರಲ್ಲಿ ಕುತೂಹಲ ಮತ್ತು ಸಂಶೋಧನಾ ಮನೋಭಾವ ಬೆಳೆಸುವುದು ರಾಷ್ಟ್ರೀಯ ವಿಜ್ಞಾನ ದಿನದ ಮುಖ್ಯ ಉದ್ದೇಶವಾಗಿದೆ. ಎಲ್ಲ ಶ್ರೋತೃಗಳಿಗೆ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಮಹತ್ವದ ದಿನಕ್ಕೆ ಪೂರಕವಾಗಿ ಪ್ರಸ್ತುತ ವೈಜ್ಞಾನಿಕ ಜಗತ್ತಿನಲ್ಲಿ ಅಪಾರ ಅನುಕೂಲಗಳ ಜೊತೆಗೆ ಹಲವು ತಲ್ಲಣಗಳನ್ನು ಉಂಟು ಮಾಡಿರುವ ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆ ಎಂದು ಕರೆಯಲ್ಪಡುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐನ ಕುರಿತಾದ ಕಿರು ರೇಡಿಯೋ ನಾಟಕವನ್ನು ಪ್ರಸ್ತುತಪಡಿಸಲಿದ್ದೇವೆ. ಇಡೀ ನಗರ ಎದ್ದು ಕೂತಿದೆ. ಬೆಳಗಿನ ಗಡಿಬಿಡಿ, ವಾಹನಗಳ ಹಾರ್ನ್, ಮಾನವ ಜೀವನವೇ ಯಾಂತ್ರಿಕವಾಗಿದೆ. ಆದರೆ ಇಂದಿನ ಒಂದು ಘಟನೆ 6 ವಿದ್ಯಾರ್ಥಿಗಳ ಚಿಂತನೆಗೆ ಹೊಸ ದಾರಿ ತೆರೆದಿಡಲಿದೆ. ಅಯ್ಯೋ, ಯಾರೋ ಬಿದ್ಬಿಟ್ರು. ಬೇಗ ಬೇಗ ಆಂಬುಲೆನ್ಸ್ಗೆ ಕರೆ ಮಾಡಿ. ಯಾರೋ ಆಲ್ರೆಡಿ ಇನ್ಫಾರ್ಮೇಶನ್ ಕಳಿಸಿದ್ದಾರಂತೆ. ಇಷ್ಟು ಬೇಗನಾ? ಇದು ಸಾಮಾನ್ಯ ಕರೆ ಅಲ್ಲ. ರಸ್ತೆಯ ಎಐ ಕ್ಯಾಮ್ರಾ ಆಕ್ಸಿಡೆಂಟ್ ಡಿಟೆಕ್ಟ್ ಮಾಡಿ ಆಟೋಮೆಟಿಕ್ ಆಗಿ ಆಂಬುಲೆನ್ಸ್ಗೆ ಅಲರ್ಟ್ ಕಳಿಸಿದೆ. ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡಿದೆ. ಅದಕ್ಕೆ ಇಷ್ಟು ಬೇಗ ಸೈರನ್ ಕೇಳಿಸ್ತಾ ಇದೆ. ಆಕ್ಸಿಡೆಂಟ್ ಡಿಟೆಕ್ಟೆಡ್, ಲೊಕೇಶನ್ ಶೇರ್ಡ್, ನಿಯರೆಸ್ಟ್ ಆಂಬ್ಯುಲೆನ್ಸ್ ಡಿಸ್ಪ್ಯಾಚೆಡ್. ಎಐ ಇಷ್ಟೆಲ್ಲ ಕೆಲಸ ಮಾಡುತ್ತದ? ಇದರಿಂದಾಗಿ ಈ ದಿನ ಒಬ್ಬ ವ್ಯಕ್ತಿಯ ಜೀವ ಉಳಿಯಿತು. ಈ ಒಂದು ಘಟನೆ ಎಐ ಕೇವಲ ತಂತ್ರಜ್ಞಾನವಲ್ಲ, ಬದುಕು ಬದಲಿಸುವ ಶಕ್ತಿ ಎಂಬುದನ್ನು ತೋರಿಸುತ್ತದೆ. ವಿದ್ಯಾರ್ಥಿಗಳು ಆಕ್ಸಿಡೆಂಟ್ ನಡೆದ ಜಾಗದಿಂದ ನಿಧಾನವಾಗಿ ಶಾಲೆಗೆ ತೆರಳುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರೆಲ್ಲರ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳು: ಎಐ ಎಂದರೇನು? ಇದು ಹೇಗೆ ಕೆಲಸ ಮಾಡುತ್ತದೆ? ಇದರಿಂದ ಸಮಾಜಕ್ಕೆ ಒಳಿತೋ ಕೆಡುಕೋ ಎಂಬುದಾಗಿದೆ. ದೃಶ್ಯ 2, ಆಸ್ಪತ್ರೆಯ ಸನ್ನಿವೇಶ. ಆಕ್ಸಿಡೆಂಟ್ ನಡೆದ ಸ್ಥಳದಿಂದ ಹೊರಟ ವಿದ್ಯಾರ್ಥಿಗಳು ಶಾಲೆಯಿಂದ ಹಿಂದಿರುಗುವಾಗ ಅಪಘಾತದಲ್ಲಿ ಗಾಯಗೊಂಡ ತಾತನನ್ನು ಭೇಟಿ ಮಾಡಿದರು. ಆಸ್ಪತ್ರೆಯಲ್ಲಿ ಮಕ್ಕಳು ನರ್ಸ್ನೊಂದಿಗೆ ಮಾತನಾಡುತ್ತಿದ್ದಾರೆ. ತಾತನ ಬ್ಲಡ್ ರಿಪೋರ್ಟ್ ಇಷ್ಟು ಬೇಗ ಬಂತಾ? ಹೌದು, ಇದು ಎಐ ಸಿಸ್ಟಮ್ ಹಾಸ್ಪಿಟಲ್. ಇಲ್ಲಿ 15 ನಿಮಿಷಕ್ಕೆ ರಿಪೋರ್ಟ್ ಬಂದು ಬಿಡುತ್ತೆ. ನಾವು ಇದಕ್ಕೂ ಮೊದಲು 3-4 ಗಂಟೆ ಕಾಯ್ತಾ ಇದ್ವಿ ಅಲ್ವಾ? ಹೌದು, ನಮ್ಮ ಹಾಸ್ಪಿಟಲ್ನಲ್ಲಿ ಇಮೇಜ್ ಸ್ಕ್ಯಾನ್, ಪ್ಯಾಟ್ರನ್ ಡಿಟೆಕ್ಟ್, ಡಿಸೀಸ್ ಪ್ರಾಬಬಿಲಿಟಿ ವೇಗವಾಗಿ ಕ್ಯಾಲ್ಕುಲೇಟ್ ಮಾಡುವ ಎಐ ತಂತ್ರಜ್ಞಾನ ಬಳಕೆಯಲ್ಲಿದೆ. ಇಂಟರ್ನಲ್ ಬ್ಲೀಡಿಂಗ್ ರಿಸ್ಕ್ ಲೋ, ಇನ್ಫೆಕ್ಷನ್ ರಿಸ್ಕ್ ಮಾಡರೇಟ್, ರೆಕಮೆಂಡೆಡ್ ಟ್ರೀಟ್ಮೆಂಟ್ IV ಆಂಟಿಬಯೋಟಿಕ್ಸ್. ಹಾಗಾದರೆ ಡಾಕ್ಟರ್ನ ಅವಶ್ಯಕತೆನೇ ಇಲ್ವಾ? ಇಲ್ಲಿ ಎಐ ಟ್ರೀಟ್ಮೆಂಟ್ ಎಲ್ಲ ಸಲಹೆ ನೀಡಿದರೂ ಡಾಕ್ಟರ್ ಕನ್ಫರ್ಮ್ ಮಾಡಿದ ಮೇಲೆಯೇ ಅಂತಿಮ ಚಿಕಿತ್ಸೆ ನಿರ್ಧಾರವಾಗುವುದು. ಇಲ್ಲಿ ಡಾಕ್ಟರ್ ಎಐ ಸಹಕಾರದಿಂದ ಇನ್ನೊಂದು ಜೀವವನ್ನು ಉಳಿಸುತ್ತಾರೆ. ದೃಶ್ಯ 3, ಹೊಲದ ಸನ್ನಿವೇಶ. ಈ ದಿನ ವಿದ್ಯಾರ್ಥಿಗಳು ತಮ್ಮ ಸ್ಕೂಲ್ ಪ್ರಾಜೆಕ್ಟ್ಗಾಗಿ ಹತ್ತಿರದ ಹೊಲಕ್ಕೆ ಭೇಟಿ ನೀಡುತ್ತಾರೆ. ಅಲ್ಲಿ ರೈತನೊಬ್ಬ ತನ್ನ ಮೊಬೈಲ್ನಲ್ಲಿ ಮಣ್ಣಿನ ತೇವಾಂಶವನ್ನು ಪರೀಕ್ಷಿಸುತ್ತಿದ್ದಾನೆ. ಮಣ್ಣಿನ ತೇವಾಂಶ 22% ಇದೆ.
ಈ ದಿನ ನೀರು ಹಾಯಿಸುವ ಅಗತ್ಯವಿಲ್ಲ. ಅಬ್ಬಾ, AI ಮಣ್ಣನ್ನು ವಿಶ್ಲೇಷಣೆ ಮಾಡುತ್ತದಾ? ಹೌದು, ಸಾಯಿಲ್ ಸೆನ್ಸರ್ ಮೂಲಕ ಮಾಹಿತಿ ತೆಗೆದುಕೊಂಡು AI ಶಿಫಾರಸು ಮಾಡುತ್ತೆ. ಅಷ್ಟೇ ಅಲ್ಲ, ಎಲೆ, ಹೂ, ಹಣ್ಣು ಮತ್ತು ಬೇರಿನ ಫೋಟೋ ತೆಗೆದರೆ ಬೆಳೆಯ ರೋಗವನ್ನೂ ಕೂಡ ತಿಳಿಸುತ್ತೆ. ಅಂದರೆ ನೀರನ್ನು ವ್ಯರ್ಥ ಮಾಡುವುದು, ರಸಗೊಬ್ಬರವನ್ನು ಸೂಕ್ತ ಸಂದರ್ಭದಲ್ಲಿ ಬಳಸುವುದು, ಇದರ ಬಗ್ಗೆಯೂ ತಿಳಿಸುತ್ತೆ ಅಲ್ವಾ? ಹೌದು, ಅದೇ ಸುಸ್ಥಿರ ಕೃಷಿ. ಭೂಮಿ ನಮ್ಮ ತಾಯಿ ನಿಟ್ಟುಸಿರ ಬಿಡುತ್ತಾಳೆ, ಭೂಮಿ ನಮ್ಮ ತಾಯಿ ನಿಟ್ಟುಸಿರ ಬಿಡುತ್ತಾಳೆ, ಗಗನ ಚುಂಬಿ ರಚನೆ ನಡುವೆ ಹಸಿರ ಹುಡುಕುತ್ತಾಳೆ, ಗಗನ ಚುಂಬಿ ರಚನೆ ನಡುವೆ ಹಸಿರ ಹುಡುಕುತ್ತಾಳೆ, ಭೂಮಿ ನಮ್ಮ ತಾಯಿ ನಿಟ್ಟುಸಿರ ಬಿಡುತ್ತಾಳೆ. ನಮ್ಮ ಕೈಲಿ ತಂತ್ರಜ್ಞಾನ, ಮನಸ್ಸಿನಲ್ಲಿ ಭವಿಷ್ಯ ಧ್ಯಾನ, ನಮ್ಮ ಕೈಲಿ ತಂತ್ರಜ್ಞಾನ, ಮನಸ್ಸಿನಲ್ಲಿ ಭವಿಷ್ಯ ಧ್ಯಾನ, ಯಂತ್ರದ ನಡುವೆ ಬುದ್ಧಿ, ಹೃದಯದಲ್ಲಿ ಮಾನವತೆ, ಯಂತ್ರದ ನಡುವೆ ಬುದ್ಧಿ, ಹೃದಯದಲ್ಲಿ ಮಾನವತೆ, ಭೂಮಿ ನಮ್ಮ ತಾಯಿ ನಿಟ್ಟುಸಿರ ಬಿಡುತ್ತಾಳೆ, ಭೂಮಿ ನಮ್ಮ ತಾಯಿ ನಿಟ್ಟುಸಿರ ಬಿಡುತ್ತಾಳೆ, ಗಗನ ಚುಂಬಿ ರಚನೆ ನಡುವೆ ಹಸಿರ ಹುಡುಕುತ್ತಾಳೆ, ಗಗನ ಚುಂಬಿ ರಚನೆ ನಡುವೆ ಹಸಿರ ಹುಡುಕುತ್ತಾಳೆ. ದೃಶ್ಯ 4. ಮನೆಗೆ ಮರಳುವ ಮಾರ್ಗ ಮಧ್ಯೆ ಒಂದು ಬ್ಯುಸಿ ಸರ್ಕಲ್ ಕ್ರಾಸ್ ಮಾಡುತ್ತಾರೆ. ಅಲ್ಲಿನ ಟ್ರಾಫಿಕ್ ಸಿಗ್ನಲ್ AI-ನಿಂದ ಹೇಗೆ ಕೆಲಸ ಮಾಡುತ್ತಿದೆ ಎಂದು ನೋಡುತ್ತಾರೆ. ಅದೇನು, ಒಂದೊಂದು ದಿಕ್ಕಿನಲ್ಲಿನ ಸಿಗ್ನಲ್ ಒಂದೊಂದು ಕೋನ್ ತೋರಿಸ್ತಿದೆಯಲ್ಲ. ಯೋಚಿಸಬೇಡ, ಇಲ್ಲಿ ಸೆನ್ಸರ್ಗಳಿದ್ದು AI ಮೂಲಕ ವೆಹಿಕಲ್ ಕೌಂಟ್ ಮಾಡಿ ಅವುಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಸಮಯವನ್ನು ಅಡ್ಜಸ್ಟ್ ಮಾಡುತ್ತೆ. ಹಾಗಾದರೆ ಟ್ರಾಫಿಕ್ ಜಾಮ್ ಆಗೋದು ಕಡಿಮೆ ಅಲ್ವಾ? ಹೌದು, AI ರಿಯಲ್ ಟೈಮ್ ಪ್ಯಾಟರ್ನ್ ನೋಡಿ ಸಿಗ್ನಲ್ ಚೇಂಜ್ ಮಾಡುತ್ತೆ. ನಾರ್ತ್ ಲೇನ್ ಕಂಜೆಷನ್ ಹೈ, ಗ್ರೀನ್ ಸಿಗ್ನಲ್ ಎಕ್ಸ್ಟೆಂಡೆಡ್ ಬೈ 20 ಸೆಕೆಂಡ್ಸ್. ಅರೆ, ಅಲ್ಲಿ ನೋಡು, ಆ ಅಂಕಲ್ಗೆ ಕಣ್ಣು ಕಾಣುತ್ತಿಲ್ಲ, ರಸ್ತೆ ದಾಟಲು ಕಷ್ಟಪಡುತ್ತಿದ್ದಾರೆ, ಅವರಿಗೆ ಸಹಾಯ ಮಾಡೋಣ. ಅಬ್ಸ್ಟಕಲ್ ಡಿಟೆಕ್ಟೆಡ್, ಸೇಫ್ ಪಾತ್ ಟು ದ ಲೆಫ್ಟ್. ಇದೇನು ಅಂಕಲ್ ನಿಮ್ಮ ಕೈಯಲ್ಲಿ? ಇದು AI ಕೇನ್ ಮಗು. ನಮ್ಮಂತಹ ಕಣ್ಣು ಕಾಣದವರಿಗೆ ಎದುರಿಗೆ ಇರುವ ಅಡೆತಡೆಗಳನ್ನು ಗುರುತಿಸಿ ಯಾವ ದಿಕ್ಕಿನಲ್ಲಿ ಚಲಿಸಬೇಕು ಎಂದು ಸೂಚನೆ ನೀಡುತ್ತದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ! ಇದು ನಿಮ್ಮ ಕಣ್ಣೇ ಆಗಿದೆ. AI-ನಿಂದಾಗಿ ನಿಮ್ಮ ಕೊರತೆ ನೀಗಿಸಿದೆ. ಥ್ಯಾಂಕ್ ಯು AI. ಹೇ, ಅಲ್ಲಿ ನೋಡು, ಅವ್ರ್ಯಾರೋ ಸಿಗ್ನಲ್ ಜಂಪ್ ಮಾಡಿ ಓವರ್ ಸ್ಪೀಡ್ನಲ್ಲಿ ಹೋಗಿಬಿಟ್ರು. ಹೌದು, ಅವರ ವೆಹಿಕಲ್ ನಂಬರ್ ಅನ್ನು AI ರೀಡ್ ಮಾಡಿ ಅವರ ಮೊಬೈಲ್ಗೆ ದಂಡದ ಮೆಸೇಜ್ ಕಳಿಸಿಬಿಡುತ್ತೆ. ಇದರಿಂದ ಟ್ರಾಫಿಕ್ ಪೊಲೀಸರ ಕೆಲಸ ಸುಲಭವಾಗುತ್ತೆ. ದೃಶ್ಯ 5. ಮಾರ್ಕೆಟ್ ಸನ್ನಿವೇಶ. ಮಾರ್ಕೆಟ್ಗೆ ಹೋದಾಗ ಮಕ್ಕಳು ಏನೆಲ್ಲ ಗಮನಿಸುತ್ತಾರೆ ಎಂಬುದನ್ನು ನೋಡೋಣ. ಹೇ ನೇಹಾ, ಮಾರ್ಕೆಟ್ನಲ್ಲಿ ನಮಗೆ AI-ನಿಂದ ಯಾವೆಲ್ಲ ಅನುಕೂಲ ಇವೆ? ಹೌದು ಕವನ, ನಾವು ಆಯ್ಕೆ ಮಾಡಿದ ವಸ್ತುಗಳನ್ನು ಸ್ಕ್ಯಾನ್ ಮಾಡಿ ಬೆಲೆ ನಿಗದಿ ಮಾಡುತ್ತೆ, ಬಿಲ್ಲನ್ನು ಆಟೋಮೇಷನ್ ಮಾಡುತ್ತೆ, ಹಾಗೆಯೇ ಡಿಜಿಟಲ್ ಪೇಮೆಂಟ್ ಕೂಡ ಮಾಡಬಹುದು. ಇದರಿಂದ ಬಿಲ್ ಫಾಸ್ಟ್ ಆಗಿ ಆಗುತ್ತೆ ಅಲ್ವಾ? ಹೌದು, ಜೊತೆಗೆ ಯಾವುದೇ ಫ್ರಾಡ್ ಆಗೋದನ್ನು ತಡೆಯುತ್ತೆ. ದೃಶ್ಯ 6. ಬ್ಯಾಂಕ್ನ ಸನ್ನಿವೇಶ. ಬ್ಯಾಂಕ್ನ ವ್ಯವಹಾರಕ್ಕಾಗಿ ಬ್ಯಾಂಕಿಗೆ ಆಗಮಿಸಿರುವ ವಿದ್ಯಾರ್ಥಿಗಳು ಬ್ಯಾಂಕ್ ಮ್ಯಾನೇಜರ್ ಜೊತೆ ಸಂಭಾಷಿಸುತ್ತಿದ್ದಾರೆ. ನಮಸ್ತೆ ಮೇಡಮ್, ನನ್ನ ಬ್ಯಾಂಕ್ ಖಾತೆಯಲ್ಲಿರುವ ಬ್ಯಾಲೆನ್ಸ್ ತಿಳಿಸ್ತೀರಾ? ಮಗು, ಈಗ ನಮ್ಮ ಬ್ಯಾಂಕ್ನಲ್ಲಿ AI ಸಹಾಯಕ ಇದೆ. ನಿನ್ನ ಅಕೌಂಟ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಇಂದ ಮೆಸೇಜ್ ಮಾಡಿದರೆ ಸಾಕು, ನಿನಗೆ ನಿನ್ನ ಖಾತೆಯಲ್ಲಿನ ಬ್ಯಾಲೆನ್ಸ್ ತಿಳಿಸುತ್ತೆ. ಹೌದಾ ಮೇಡಮ್? ಯುವರ್ ಅಕೌಂಟ್ ಬ್ಯಾಲೆನ್ಸ್ ಇಸ್ 3240 rupees. AI-ನಿಂದ ಇನ್ನು ಏನೇನೋ ಉಪಯೋಗ ಇದೆ ಮ್ಯಾಮ್. ನೀವು AI ಸಹಾಯದಿಂದ ಹೊಸ ಅಕೌಂಟ್ ತೆರೆಯಬಹುದು, ಬ್ಯಾಲೆನ್ಸ್ ತಿಳಿಯಬಹುದು, ಬೇರೆ ಖಾತೆಗೆ ಹಣ ವರ್ಗಾಯಿಸಬಹುದು. ಅಷ್ಟೇ ಅಲ್ಲ ಮಕ್ಕಳ, AI 24 ಗಂಟೆನೂ ಕೆಲಸ ಮಾಡುತ್ತೆ.
ನಾವು ಸಾಲ ಮಂಜೂರು ಮಾಡುವಾಗಲೂ ಗ್ರಾಹಕರ ದಾಖಲೆ ಪರಿಶೀಲನೆ ಮಾಡುತ್ತೆ. ಇದರಿಂದ ಯಾವುದೇ ರೀತಿಯ ಮೋಸ ತಡೆಗಟ್ಟಬಹುದೇ? ಹೌದು ಮಗು, ಯಾವುದೇ ರೀತಿಯ ಅನುಮಾನ ಬರುವ ವ್ಯವಹಾರ ಕಂಡು ಬಂದರೆ ತಕ್ಷಣ ನಿಮ್ಮ ಮೊಬೈಲ್ಗೆ ಸಂದೇಶ ಕಳುಹಿಸುತ್ತೆ. ಎಐ ಬಳಕೆಯಿಂದ ಬ್ಯಾಂಕ್ ಸೇವೆಗಳು ಸುರಕ್ಷಿತವಾಗಿ, ವೇಗವಾಗಿ ಹಾಗೂ ಸುಲಭವಾಗಿ ಲಭ್ಯವಾಗುತ್ತದೆ ಅಲ್ವಾ ಮ್ಯಾಮ್? ಖಂಡಿತವಾಗಿಯೂ ಮಕ್ಕಳ. ದೃಶ್ಯ 7 ಶಾಲಾ ತರಗತಿಯ ಸನ್ನಿವೇಶ. ಏ ಗೋಕುಲ್, ನನಗೆ ಬಂದಿರೋ ಎಕ್ಸಾಂಪಲ್ಸ್ ತುಂಬಾ ಸಿಂಪಲ್ ಆಗಿವೆ. ಹೌದಾ? ನನಗೆ ತುಂಬ ಟಫ್ ಪ್ರಾಬ್ಲಮ್ ಇವೆ. ಹೌದು ಮಕ್ಕಳೇ, ನೀವು ಗಮನಿಸಿರೋದು ಸರಿಯಾಗೇ ಇದೆ. ಎಐ ನಿಮ್ಮ ಲರ್ನಿಂಗ್ ಪ್ಯಾಟ್ರನ್ ಗಮನಿಸಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಕೊಡುತ್ತದೆ. ನೀವು ಹೆಚ್ಚು ಹೆಚ್ಚು ಕಲಿಯುತ್ತಾ ಹೋದಂತೆಲ್ಲ ಅದನ್ನು ಗುರುತಿಸಿ ಪ್ರತಿ ವಿದ್ಯಾರ್ಥಿಗೆ ಅವರ ಕಲಿಕೆಗೆ ತಕ್ಕಂತೆ ಮಾಹಿತಿ ನೀಡುತ್ತಾ ಹೋಗುತ್ತೆ. ಎಐ ಎಂದರೇನು ಮೇಡಮ್? ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕನ್ನಡದಲ್ಲಿ ಇದನ್ನ ಕೃತಕ ಬುದ್ಧಿಮತ್ತೆ ಎನ್ನುತ್ತಾರೆ. ಅಂದ್ರೆ ಮಾನವನಂತೆ ಯೋಚಿಸುವ ಕಂಪ್ಯೂಟರ್ ಬುದ್ಧಿ. ಕಂಪ್ಯೂಟರ್ ಯೋಚನೆ ಮಾಡುತ್ತಾ ಮ್ಯಾಮ್? ಕವನ, ಅದು ನಿಜವಾಗ್ಲೂ ಯೋಚಿಸೋದಿಲ್ಲ. ಆದ್ರೆ ನಮ್ಮ ಡೇಟಾವನ್ನು ಹಂತ ಹಂತವಾಗಿ ವಿಶ್ಲೇಷಿಸಿ ನಿರ್ಧಾರ ಮಾಡುತ್ತದೆ. ಅದನ್ನು ಮೆಷಿನ್ ಲರ್ನಿಂಗ್ ಎನ್ನುತ್ತಾರೆ. ಎಐನಿಂದ ಶಿಕ್ಷಣದಲ್ಲಿ ಯಾವೆಲ್ಲ ಅನುಕೂಲವಿದೆ ಮೇಡಮ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೆ ಜೈಬಾ. ನಾವೆಲ್ಲ ನಿಮಗೆ ಮುಂಚೆ ಅಟೆಂಡೆನ್ಸ್ ಹೇಗಾಗ್ತಿದ್ವಿ ಹೇಳಿ? ಹೆಸರು ಕೂಗ್ತಿದ್ವಿ, ನೀವು ಪ್ರೆಸೆಂಟ್ ಅಂತ ಹೇಳ್ತಿದ್ರಿ. ಆದ್ರೆ ಈಗ ಪ್ರತಿದಿನ ನಿಮ್ಮ ಅಟೆಂಡೆನ್ಸ್ ಅನ್ನು ಕೇವಲ ಒಂದು ಫೋಟೋ ತೆಗೆಯುವ ಮೂಲಕ ಫೇಸ್ ರೆಕಗ್ನಿಷನ್ ನಿಂದ ಪಡೆಯಲಾಗುತ್ತದೆ. ತರಗತಿಯಲ್ಲಿ ನೀವು ಕೇಳುವ ಯಾವುದೇ ಪ್ರಶ್ನೆಗೆ ತಕ್ಷಣ ಸಮರ್ಪಕ ಉತ್ತರ ನೀಡುತ್ತದೆ. ನೀವು ಕೇಳಿದಾಗ ಪರೀಕ್ಷೆ ನೀಡಿ ತಕ್ಷಣವೇ ಮೌಲ್ಯಮಾಪನ ಮಾಡಿ ನಿಮಗೆ ತಿಳಿಸುತ್ತದೆ. ಮೇಡಮ್, ಹಾಗಾದರೆ ಟೀಚರ್ನ ಅವಶ್ಯಕತೆಯೇ ಇಲ್ಲ ಅಲ್ವಾ? ಹಾಗೇನಿಲ್ಲ ನೇಹ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹಾಗೂ ನಿಮ್ಮ ಜೊತೆಯಲ್ಲಿ ಭಾವನಾತ್ಮಕವಾಗಿ ಸ್ಪಂದಿಸೋದಕ್ಕೆ, ನಿಮ್ಮನ್ನ ಗೈಡ್ ಮಾಡೋದಕ್ಕೆ ಟೀಚರ್ನ ಅಗತ್ಯತೆ ಇದೆ. ಮೇಡಮ್, ಈ ಎಐನಿಂದಾಗಿ ನಮ್ಮ ಜೀವನ ತುಂಬಾ ಸುಲಭವಾಗಿದೆ ಅಲ್ವಾ? ಮೇಡಮ್, ನಾನು ಗಮನಿಸಿದಂತೆ ಎಐನಿಂದಾಗಿ ಮನುಷ್ಯರು ಮಾಡುವ ಎಷ್ಟೋ ಕೆಲಸಗಳು ಕಡಿಮೆಯಾಗಿ ನಮಗೆ ಉದ್ಯೋಗವೇ ಇಲ್ಲದಂತಾಗುವುದಿಲ್ಲವೇ? ಹಾಗೆಂದು ಖಚಿತವಾಗಿ ಹೇಳೋಕ್ಕಾಗಲ್ಲ ನೇಹ. ನೀನು ಹೇಳಿದ ಹಾಗೆ ಕೆಲವು ಜಾಬ್ ರೆಡ್ಯೂಸ್ ಆಗಿರಬಹುದು, ಆದರೆ ಹೊಸ ಹೊಸ ಜಾಬ್ ಕೂಡ ಸೃಷ್ಟಿಯಾಗಿದೆ. ಈ ಡಿಜಿಟಲ್ ಯುಗದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿಯೂ ಸಾಫ್ಟ್ವೇರ್ ಟೆಕ್ನಾಲಜಿಯ ಅಗತ್ಯವಿರುವುದರಿಂದ ನೀವು ಕೂಡ ಮುಂದೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ನಂತಹ ಕೋರ್ಸುಗಳನ್ನು ಮಾಡಿ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿಯಂತಹ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಗಳಿಸಬಹುದು. ಎಐನಿಂದ ನಮ್ಮ ಪ್ರೈವಸಿ ಕದಿಯುವ ಸಾಧ್ಯತೆ ಇದೆ. ಡಾಟಾ ಬೇರೆಯವರ ಕೈಗೆ ಸಿಗಬಹುದು ಎನ್ನುತ್ತಾರೆ. ಇದರಿಂದ ತೊಂದರೆಯೇ ಅಲ್ಲವೇ ಮೇಡಮ್? ವೆರಿ ಗುಡ್ ಮನಸ್ವಿನಿ, ನೀನು ಸರಿಯಾಗಿಯೇ ಗಮನಿಸಿದ್ದೀಯ. ನಮ್ಮ ಡೇಟಾ ಪ್ರೈವಸಿಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ. ನಮ್ಮ ಪಾಸ್ವರ್ಡ್ಗಳನ್ನು ಆಗಾಗ ಬದಲಿಸುತ್ತಾ, ನಮ್ಮ OTPಗಳನ್ನು ಅಪರಿಚಿತರೊಂದಿಗೆ ಹಂಚಿಕೊಳ್ಳದೆ ಜಾಗರೂಕರಾಗಿ ಎಚ್ಚರಿಕೆಯಿಂದ ಬಳಸಬೇಕು. ಹಾಗೆ ನಿಮ್ಗೆಲ್ಲ ಗೊತ್ತಾ, ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಹಂಚಿಕೊಳ್ಳುವ ಫೋಟೋ, ರೀಲ್ಸ್ ಹಾಗೂ ವಿಡಿಯೋಗಳನ್ನು ಕದ್ದು ಉಪಯೋಗಿಸಿ ನಿಮ್ಮ ಮುಖವನ್ನು ಬೇರೆ ದೇಹ, ಧ್ವನಿಯೊಂದಿಗೆ ಸೇರಿಸಿ ನೀವು ಮಾಡದ ಕೆಲಸವನ್ನು ಮಾಡಿದಂತೆ ವಿಡಿಯೋ ಹಾಗೂ ಫೋಟೋಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಇರುತ್ತದೆ. ಇದನ್ನು ಡೀಪ್ ಫೇಕ್ ಎನ್ನುತ್ತಾರೆ. ಹಾಗಾಗಿ ನೀವು ಯಾವುದೇ ರೀತಿಯ ಖಾಸಗಿ ಮಾಹಿತಿ ಹಾಗೂ ವಿಡಿಯೋಗಳನ್ನು ಹಂಚಿಕೊಳ್ಳುವ ವಿಷಯದಲ್ಲಿ ಮುಂಜಾಗ್ರತೆ ವಹಿಸಿ. ಹಾಗಾದರೆ ನಾವು ಎಐನಿಂದ ದೂರ ಇರೋದು ಒಳ್ಳೆಯದು ಅಲ್ವಾ ಮ್ಯಾಮ್? ಹಾಗೆ ಇರೋಕ್ಕಾಗಲ್ಲ ಗೋಕುಲ್. ಎಐ ನಮ್ಮ ಜೀವನದ ಹಾಸು ಹೊಕ್ಕಾಗಿದೆ. ಅದು ನಮ್ಮ ಕೈಯಲ್ಲಿರುವ ದೀಪದ ಹಾಗೆ. ಅದು ಬೆಳಕು ಕೊಡಬಹುದು, ದಾರಿನೂ ತೋರಬಹುದು, ಹಾಗೆಯೇ ನಮ್ಮನ್ನು ಸುಡಲೂಬಹುದು. ಆ ದೀಪ ನಮ್ಮನ್ನು ಯಾವ ದಿಕ್ಕಿಗೆ ಕರೆದೊಯ್ಯಬೇಕು ಎಂಬುದನ್ನು ಮಾನವರಾದ ನಾವು ನಮ್ಮ ಹೃದಯ, ಬುದ್ಧಿ ಹಾಗೂ ನೈತಿಕತೆಯಿಂದ ಮಾತ್ರ ನಿರ್ಧರಿಸಬೇಕು. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೊಂದಿಗೆ ನಮ್ಮ ಮೌಲ್ಯಗಳನ್ನು ಸೇರಿಸಿ ಉತ್ತಮವಾದ ಭವಿಷ್ಯವನ್ನು ನಾವು ರೂಪಿಸೋಣ. ನಾವು ಎಐನ ಮೇಲೆ ಒಂದು ಹಾಡು ಹೇಳೋಣ ಮ್ಯಾಮ್. ಖಂಡಿತವಾಗಿಯೂ ಜೈಬಾ. ಎಐ ಎಂಬ ಅದ್ಭುತ ಲೋಕ ಎಂದು ಕಲಿಯುವ ಜ್ಞಾನದ ಲೋಕ. ಎಐ ಎಂಬ ಅದ್ಭುತ ಲೋಕ ಎಂದು ಕಲಿಯುವ ಜ್ಞಾನದ ಲೋಕ. ಮನುಜ ಚಿಂತನೆಗೆ ನೆರವಾಗಿ
ಮನುಜ ಚಿಂತನೆಗೆ ನೆರವಾಗಿ ಹೊಸ ದಾರಿಲಿ ನಡೆಯುವ ಬೆಳಕಾಗಿ, ಹೊಸ ದಾರಿಲಿ ನಡೆಯುವ ಬೆಳಕಾಗಿ. ಎಐ ಎಂಬ ಅದ್ಭುತ ಲೋಕ ಎಂದು ಕಲಿಯುವ ಜ್ಞಾನದ ಲೋಕ. ಗಣಕದ ಹೃದಯದಲ್ಲೊಂದು ಮಿಂಚು, ಗಣನೆಗಳಲ್ಲಿ ವೇಗದ ಕಿಂಚು. ಗಣಕದ ಹೃದಯದಲ್ಲೊಂದು ಮಿಂಚು, ಗಣನೆಗಳಲ್ಲಿ ವೇಗದ ಕಿಂಚು. ಜ್ಞಾನ ಸಾಗರದ ಅಲೆಗಳ ಯುದ್ಧ, ಜ್ಞಾನ ಸಾಗರದ ಅಲೆಗಳ ಯುದ್ಧ. ಪ್ರಶ್ನೆ ಕೇಳಿದರೆ ಉತ್ತರ ಸಿದ್ಧ, ಪ್ರಶ್ನೆ ಕೇಳಿದರೆ ಉತ್ತರ ಸಿದ್ಧ. ಎಐ ಎಂಬ ಅದ್ಭುತ ಲೋಕ ಎಂದು ಕಲಿಯುವ ಜ್ಞಾನದ ಲೋಕ. ಆಸ್ಪತ್ರೆಯಲ್ಲಿ ಆಸರೆಯಾಗಿ, ಶಾಲೆಗಳೊಳಗೆ ಗುರುವಾಗಿ. ಆಸ್ಪತ್ರೆಯಲ್ಲಿ ಆಸರೆಯಾಗಿ, ಶಾಲೆಗಳೊಳಗೆ ಗುರುವಾಗಿ. ಬ್ಯಾಂಕಿನಲ್ಲಿ ಸುರಕ್ಷೆಯಾಗಿ, ಬ್ಯಾಂಕಿನಲ್ಲಿ ಸುರಕ್ಷೆಯಾಗಿ. ಕೃಷಿಯಲ್ಲಿ ಸ್ನೇಹಿತನಾಗಿ, ಕೃಷಿಯಲ್ಲಿ ಸ್ನೇಹಿತನಾಗಿ. ಎಐ ಎಂಬ ಅದ್ಭುತ ಲೋಕ ಎಂದು ಕಲಿಯುವ ಜ್ಞಾನದ ಲೋಕ. ಆದರೂ ಮನವ ಮರೆಯಬೇಡ, ಮಾನವೀಯತೆ ಕುಸಿಯಬೇಡ. ಆದರೂ ಮನವ ಮರೆಯಬೇಡ, ಮಾನವೀಯತೆ ಕುಸಿಯಬೇಡ. ಎಐ ಜೊತೆಗೆ ಕೈ ಜೋಡಿಸಿ, ಎಐ ಜೊತೆಗೆ ಕೈ ಜೋಡಿಸಿ. ಸುಸ್ಥಿರ ಭವಿಷ್ಯ ಕಟ್ಟೋಣ, ಸುಸ್ಥಿರ ಭವಿಷ್ಯ ಕಟ್ಟೋಣ. ಎಐ ಎಂಬ ಅದ್ಭುತ ಲೋಕ ಎಂದು ಕಲಿಯುವ ಜ್ಞಾನದ ಲೋಕ. ಎಐ ಎಂಬ ಅದ್ಭುತ ಲೋಕ ಎಂದು ಕಲಿಯುವ ಜ್ಞಾನದ ಲೋಕ. ಪ್ರಿಯ ಶ್ರೋತೃಗಳೇ, ಇಂದು ನಾವು ಕೇಳಿದ ಕಥೆ ಎಐಯ ಶಕ್ತಿ ಮತ್ತು ಮಾನವ ಮೌಲ್ಯದ ಮಹತ್ವದ ಕಥೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಭವಿಷ್ಯವನ್ನು ರೂಪಿಸತೊಡಗಿದೆ. ಆದರೆ ನಾವು ನಾಳೆ ಯಾವ ದಿಕ್ಕಿಗೆ ಹೋಗಬೇಕು ಎನ್ನುವುದು ಎಐನ ನಿರ್ಧಾರವಲ್ಲ, ನಮ್ಮ ನಿರ್ಧಾರ, ನಮ್ಮ ಜವಾಬ್ದಾರಿ ಹಾಗೂ ನಮ್ಮ ಮೌಲ್ಯಗಳು. ತಂತ್ರಜ್ಞಾನ ಬೇಕು, ಆದರೆ ಬುದ್ಧಿವಂತ ತಂತ್ರಜ್ಞಾನಕ್ಕೆ ಬುದ್ಧಿವಂತ ಸಮಾಜವೇ ಅಗತ್ಯ. ಎಐ ಇದ್ದರೆ ಸಮಾಜ ಬದಲಾಗುತ್ತದೆ, ಮಾನವೀಯತೆ ಇದ್ದರೆ ಜಗತ್ತು ಬದಲಾಗುತ್ತದೆ. ಎಐ ನಮ್ಮ ಭವಿಷ್ಯ, ಆದರೆ ಅದರ ದಿಕ್ಕು ನಮ್ಮ ಕೈಯಲ್ಲಿ. ರಚನೆ ಶ್ರೀಮತಿ ವಿದ್ಯಾ, ಶ್ರೀಗಂಧ ಫೌಂಡೇಶನ್, ಬೆಂಗಳೂರು. ಪ್ರಸ್ತುತಿ ಕರ್ನಾಟಕ ಪಬ್ಲಿಕ್ ಶಾಲೆ ಹರಿಯಬ್ಬೆಯ ಮಾಧ್ಯಮಿಕ ವಿಭಾಗದ ವಿದ್ಯಾರ್ಥಿಗಳಿಂದ. ಈ ರೇಡಿಯೋ ನಾಟಕದಲ್ಲಿ ಭಾಗವಹಿಸಿದ ಮಕ್ಕಳು ಹಾಗೂ ಶಿಕ್ಷಕರು: ನೇಹಾ ಎಲ್ 7ನೇ ತರಗತಿ, ಕವನ ಜಿ 7ನೇ ತರಗತಿ, ಜೈಬಾ ಕೌಸರ್ ಡಿ 7ನೇ ತರಗತಿ, ಮನಸ್ವಿನಿ SM 6ನೇ ತರಗತಿ, ಉಮೇಶ್ H 7ನೇ ತರಗತಿ, ಗೋಕುಲ್ ಜೆ 7ನೇ ತರಗತಿ, ಕವಿತಾ ಎಸ್ ಹಾಗೂ ಚಿದಾನಂದ ಜಿಡಿ. ಶಿಕ್ಷಕರು ಕರ್ನಾಟಕ ಪಬ್ಲಿಕ್ ಶಾಲೆ ಹರಿಯಬ್ಬೆ. ಮಾರ್ಗದರ್ಶನ ಶ್ರೀ ರುದ್ರಮುನಿ MJ, ಉಪಪ್ರಾಂಶುಪಾಲರು KPS ಹರಿಯಬ್ಬೆ ಮತ್ತು ಶ್ರೀ ಮಂಜುನಾಥ್ ಎಂ, ಮುಖ್ಯೋಪಾಧ್ಯಾಯರು KPS ಹರಿಯಬ್ಬೆ. ಸಹಕಾರ ಹರಿಯಬ್ಬೆ ಗೆಳೆಯರ ಬಳಗ. ಇದುವರೆಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಸಂದರ್ಭದಲ್ಲಿ ಹಿರಿಯೂರು ತಾಲೂಕು ಹರಿಯಬ್ಬೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಾಧ್ಯಮಿಕ ವಿಭಾಗದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಸುಸ್ಥಿರ ಅಭಿವೃದ್ಧಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾಟಕ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ DR, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.